ಬಾಯಿಲಿ ಒಂದ್ ಲೋಟ ನೀರ್ ತಗೊಂಡ್ ಬಾ. ಅಪ್ಪ, ನಂಗಂತೂ ಸುಸ್ತಾಗ್ಬಿಡ್ತಪ್ಪ. ಹೋಗ್ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಏನಮ್ಮ ಕರ್ತಿದ್ದು? ಅಯ್ಯ, ಸಾಕಾಗಿತ್ತು. ಒಂದ್ ಲೋಟ ಟೀನಕ ನೀರ ತಗೊಂಡ್ ಬರ ಇಲ್ಲಿ. ಸರಿ ಕಣಮ್ಮ, ಆಯ್ತು. ನಾನು ಈಗಲೇ ಹೋಗಿ ತಗೊಂಡು ಬರ್ತೀನಿ. ಅಲ್ಲ ಕಣೆ, ಗಂಡಿನ ಮನೆ ನೋಡ್ಕೊಂಬರಕ್ಕೆ ಸುಸ್ತಾದಿಲ್ಲ. ಏನು ಮದುವೆ ಕಾರ್ಯಕ್ರಮ ಎಲ್ಲ ನೀನು ಹೇಗೆ ಮಾಡಬೇಕು? ಅಯ್ಯೋ ಸುಮ್ಮನಿದೆ. ಅದಕ್ಕೆ ಅಲ್ವೇ ಗೌಡ್ರ ಸಂಬಂಧನ ಬೆಳೆಸಿರೋದು. ಮನೆ ಕಡೆ ನೋಡಿದ್ರಲ್ಲ ಎಷ್ಟು ಶ್ರೀಮಂತರು ಅಂತ. ಅಂಥದ್ರಲ್ಲಿ ಅವ್ರು ನಮ್ಗೇನು ಮಾಡಕ್ ಬಿಡಲ್ಲ. ಗೀತಾ ನನ್ನ ಹತ್ರ ಹೇಳ್ತಿದ್ಲು, ಎಲ್ಲ ಖರ್ಚಿದ್ರು ಅದೇನೇ ಇದ್ರು ನಾವೇ ನೋಡ್ಕೊಂತೀವಿ, ನೀವೇನು ಕಷ್ಟಪಡೋದು ಬೇಡ ಅಂತ. ಅಯ್ಯೋ, ಅವ್ರೇನು ಬಾಯಿ ಮಾತಿಗೆ ಹೇಳ್ತಾರೆ ಕಣೆ. ಹಂಗಂತ ನಾವು ಸುಮ್ಮನೆ ಕೂರಕ್ಕಾಗುತ್ತಾ? ನಮ್ಮ ಕೈಲಾದಷ್ಟು ನಾವು ಮಾಡ್ಬೇಕಲ್ವೇ? ಅಯ್ಯ, ಈಗೇನ್ರಿ, ಅದು ಈವೆಂಟ್ ಮ್ಯಾನೇಜ್ಮೆಂಟು ಅದು ಇವು ಅಂತ ಹೇಳ್ತಾವಲ್ಲ, ಅದು ಕೊಟ್ಟು ಸುಮ್ಮನಾದ್ರೆ ಆಯ್ತು. ನೀನು ಹೇಳೋದು ಇಟ್ವೆ ಬಿಡು. ಅಮ್ಮ, ನೀನು ಹೊರಗಡೆ ಹೋಗಿ ಸುಸ್ತಾಗಿ ಬಂದಿರ್ತೀಯ ಅಂತ ನಿಂಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ನೋಡು. ಕೊಡಿ ಇಲ್ಲಿ, ತಲೆ ಬೇರೆ ನೋವ್ತಿತ್ತು, ಸ್ವಲ್ಪ ಕಾಫಿನಾದ್ರೂ ಕುಡಿಯೋಣ. ಇದೇನಮ್ಮ ಮಗಳೇ, ಕಾಫಿ ಮಾಡ್ಕೊಂಬ ಅಂದರೆ ಒಳ್ಳೆ ನೀರು ಕಾಫಿ ಪುಡಿ ಹಾಕಿ ಕಲಸ್ದಂಗಿದೆ. ಇದರಲ್ಲಿ ಏನಿಲ್ಲ. ಆ ಗಂಗಾ ನೋಡಿ ಕಲಿಬೇಕು ನೀನು, ನಿಮ್ಮಮ್ಮ ಎಲ್ಲ ಎಷ್ಟು ಚಂದಾಗಿ ಅಡುಗೆ ಮಾಡಿದ್ಲು ಗೊತ್ತಾ? ಅಷ್ಟಕ್ಕೊಂದು ಜನಕ್ಕೆಲ್ಲ ಅವಳೊಬ್ಳೇ ಅಡುಗೆ ಮಾಡಿ ಬಡಿಸಿದ್ಲು. ಹಾಂ, ಯಾಕಪ್ಪ, ಕಾಫಿ ಚೆನ್ನಾಗಿಲ್ವೇ? ಅಯ್ಯೋ, ಇದೇನು ಕಾಫಿ ಅಂತ ಮಾಡಿದೀಯಮ್ಮ ನೀನು. ತಗೋ, ನೀನೊಂಚೂರು ಕುಡ್ದು ನೋಡು, ಗೊತ್ತಾಗುತ್ತೆ. ಅಲ್ಲ ಕಣೆ ರಮ್ಯಾ, ನಿಮ್ ಮದ್ವೆ ವಯಸ್ಸಾಯ್ತು, ಇಷ್ಟು ದಿವಸ ಆದ್ರೂ ಒಂದು ಕಾಫಿ ಮಾಡೋದು ಕಲಿತಿಲ್ವಲ್ಲೇ ನೀನು? ಗಂಗನ್ ನೋಡು, ಅಷ್ಟೊಂದು ಜನಕ್ಕೆಲ್ಲ ಒಬ್ಳೆ ಅವ್ರ ಅತ್ತೆ ಸಹಾಯ ತಗೊಂಡು ಎಲ್ಲ ಅಡುಗೆ ಮಾಡಿ ಬಡಿಸಿದ್ಲು ಗೊತ್ತಾ? ಅಡುಗೆನು ಎಷ್ಟು ಚೆಂದಾಗಿತ್ತು ಅಂದ್ರೆ ತಿಂತಿದ್ರೆ ಇನ್ನು ತಿನ್ನೋಣ ಅನ್ನಿಸ್ತಿತ್ತು ಗೊತ್ತಾ? ಹೌದೇನಮ್ಮ, ಗಂಗಾ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳಾ? ಕಡೆ ಎಷ್ಟು ಚಂದಾಗಿ ಮಾಡ್ತಾಳೆ ಗೊತ್ತಾ ಅವಳು. ತಗೋ, ನಿಂಗೂ ಊಟ ಕೊಟ್ಟು ಕಳ್ಸಿದಾಳೆ, ಇದನ್ನ ತಿಂದು ನೋಡಾದ್ರೂ ಕಲಿ. ಕಡೆ ಇದೆಲ್ಲ ನಿಂಗೆ ಹೇಳೋದು. ತಾಯಿ ಆದವಳು ಮಗಳು ಮದುವೆ ವಯಸ್ಸಿಗೆ ಬಂದರು ಅಡುಗೆ ಮಾಡೋದೆಲ್ಲ ಕಲಿಸೋದು ಬಿಟ್ಟು ನೀನು ಅದು ಇದು ಅಂತ ಹೇಳ್ಕೊಟ್ಟಿದ್ಯಾ ಬರೀ ಅವಳಿಗೆ ಅಡುಗೆ ಮಾಡೋದು ಹೇಗೆ, ಸಂಸಾರ ನಿಭಾಯಿಸ್ಕೊಂಡು ಹೋಗೋದು ಹೇಗೆ ಅಂತ ಕಲಿಸೋದಲ್ವೇನೆ? ನನ್ನ ಮಗಳಿಗೆ ಏನು ಕಮ್ಮಿ ಆಗಿತ್ತೆ? ನನ್ನ ಮಗಳು ರಾಣಿ ಇದ್ದಂಗೆ. ನನ್ನ ಮಗಳು ನನ್ನ ಮನೇಲಿರೋ ಅಷ್ಟು ದಿವಸ ರಾಣಿ ಹಂಗಿರ್ಲಿ. ಅವಳಿಗೇನು ಗತಿ ಬಂದಿತ್ತೆ ಅಲ್ರಿ? ಅವರಿಗೆಲ್ಲ ಅಡುಗೆ ಮಾಡಿ ಬಡಿಸೋದು. ಅದಕ್ಕಂತಾನೆ ಗಂಗಾ ಇದ್ದಾಳಲ್ಲ, ಅವಳೆಲ್ಲ ಅಡುಗೆನೂ ಮಾಡ್ಕೊಂಡು ಬಿಡ್ರಿ. ಎಷ್ಟೇ ಆದರೂ ಅವಳು ಓಡ್ ಬಂದು ಮದುವೆ ಆಗಿರೋವಳು. ನನ್ನ ಮಗಳಿಗೆ ಬೆಲೆ ಜಾಸ್ತಿ. ಯಾಕಂದ್ರೆ ನಮ್ಮ ಮಗಳಿಗೆ ಮನೆಗೆ ಬಂದು ಅವರೇ ಸಂಬಂಧ ನೋಡಿ ಮದುವೆ ಮಾಡ್ಕೊಂಡು ಹೋಗ್ತಿರೋದು. ಹಾಗಾಗಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡ ರಮ್ಯಾ, ನೀನು ಆ ಗಂಗನ್ಕಿಂತ ಒಂದು ಪಟ್ಟು ಮೇಲೆ ಇರಬೇಕು. ನೀನು ಯಾವುದ್ರಲ್ಲೂ ಕಮ್ಮಿ ಅಂತ ತೋರಿಸ್ಕೋಬಾರ್ದು, ಗೊತ್ತಾಯ್ತಾ? ಅಯ್ಯೋ, ಇಲ್ಲಿ ಬಿಡಮ್ಮ, ಗಂಗಾ ತಾನೆ. ನೀನು ಯಾಕೆ ಗಂಗನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದೀಯಾ? ಗಂಗನ ಹತ್ರನೇ ಹೇಳಿ ಕಲ್ಕೊಂಡ್ರೆ ಆಯಿತು, ಅದರಲ್ಲಿ ಏನಿದೆ ಹೇಳಿ? ನೋಡಿ, ನೀನು ಯಾವಾಗಲೂ ಆ ಗಂಗನ್ಗಿಂತ ಒಂದು ಪಟ್ಟು ಜಾಸ್ತಿನೇ ಇರಬೇಕು. ಆ ಮನೇಲಿ ಬರೀ ಎಲ್ಲರೂ ಗಂಗಾ 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 ಅಂತ ಬಹಳ ಹಚ್ಕೊಂಡು ಬಿಟ್ಟಿದ್ದಾರೆ ಗಂಗನ್ನ. ನೀನು ಮದುವೆ ಆಗೋದಾಗ ಎಲ್ಲ ನಿನ್ನಿಂದೆ ತಿರುಗಾಡೋಂಗೆ ಮಾಡ್ಬೇಕು ನೀನು, ಗೊತ್ತಾಯ್ತಾ? ಅಮ್ಮ, ಅಂದಂಗೆ ಅವ್ರ ಮನೆ ಹೇಗಿದೆ ಅಮ್ಮ ಅವ್ರ ಮನೆ? ಗೌಡ್ರ ಮನೆ ಹೇಗಿದೆ ಅಂದರೆ ಒಳ್ಳೆ ಅರಮನೆ ಇದ್ದಂಗಿದೆ ಕಣಮ್ಮ. ನೀನು ನಿಮ್ಮಮ್ಮ ಹೇಳ್ಕೊಡೋ ಚಾಡಿ ಮಾತನ್ನ ಕಲಿಲ್ದಲೆ ಆ ಗಂಗನ ಥರ ಒಳ್ಳೆ ಸೊಸೆಯಾಗಿ ತೋರಿಸ್ಬೇಕು. ಗೌಡ್ರು ಗಂಗನ ಬಗ್ಗೆ ಎಷ್ಟು ಹೊಗಳ್ತಿದ್ರು ಅಂದರೆ ಕೇಳೋಕ್ಕೆ 2 ಕಿವಿ ಸಾಲದು, ಆ ಗಂಗನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ಅಷ್ಟು ಚೆನ್ನಾಗೆ ಎಲ್ಲ ಕೆಲಸನೂ ಎಷ್ಟು ಬೇಗ ಪಟಪಟ ಅಂತ ಮಾಡಿ ಮುಗಿಸ್ಬಿಟ್ಲು ಗೊತ್ತಾ? ನೀನು ಅವಳಂಗೆ ಕಲ್ತ್ಕೋಬೇಕು ಮಗಳೇ. ನಾಳೆ ದಿವಸ ನೀನು ನಿನ್ನ ಗಂಡನ ಮನೇಲಿ ಒಳ್ಳೆ ಹೆಸರು ತಗೊಂಡು ಬರಬೇಕು, ಗೊತ್ತಾಯ್ತಾ? ಹ್ಞೂ ಕಣಪ್ಪ, ಸರಿ ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ. ರಜು, ನಾನು ಪುರೋಹಿತ್ರಿಗೆ ಫೋನ್ ಮಾಡಪ್ಪ ಅಂತ ಹೇಳಿದ್ನಲ್ಲ, ಫೋನ್ ಮಾಡ್ದೇನೋ? ಹ್ಞೂ ಅಪ್ಪ, ಪುರೋಹಿತ್ರಿಗೆ ಆಗಲೇ ಫೋನ್ ಮಾಡಿದ್ದೆ. ಬಂದಿದ್ದಾರೆ ಪುರೋಹಿತರು, ಹೊರಗಡೆ ಇದ್ದಾರೆ. ನಮ್ಮ ರವಿ ಪುರೋಹಿತ್ರನ್ನ ಕರ್ಕೊಂಬರ್ತಿದ್ದಾರೆ ಕಣಪ್ಪ. ಬಂದ್ರ ಪುರೋಹಿತರು? ಒಳ್ಳೇದಾಯ್ತು ಬಿಡು. ನಮಸ್ಕಾರ ಗೌಡ್ರೆ. ಏನು ಅಪರೂಪಕ್ಕೆ ಯಾಕೆ ಬಂದ್ಬಿಟ್ಟಿದೆಯಲ್ಲ? ಏನು ವಿಷಯ? ಮನೇಲಿ ಏನಾದರೂ ಶುಭ ಕಾರ್ಯ ಏನಾದರೂ ಏನಾದರೂ ಡೇಟ್ ಗೀಟು ಅದು ಏನಾದರೂ ಜಾತಕ ಅವೆಲ್ಲ ನೋಡೋಕೆ ಏನಾದರೂ ಕರೆಸಿದ್ರಾ ಹೇಗೆ? ನೀವು ಬನ್ನಿ ಪುರೋಹಿತ್ರೆ, ಕುತ್ಕೊಳ್ರಿ. ಏನು ಗೌಡ್ರೆ, ಏನು ವಿಷಯ? ನಮ್ಮ ರಾಜು ಏನಾದರೂ ತಂದೆಗಿಂದೆ ಆಗ್ತಿದ್ದಾನ ಹೇಗೆ? ಏನು ಗೌಡ್ರೆ, ನಿಮ್ಮ ದೊಡ್ಡ ಸೊಸೆ ಶ್ರೀಮಂತಕ್ಕೆ ಏನಾದರೂ ಡೇಟ್ ಗೀಟ್ ನೋಡ್ಬೇಕಾ? ಏನು ವಿಷಯ ಅಂತ ಹೇಳಲೇ ಇಲ್ಲ?
ಅಯ್ಯೋ ಹಂಗೇನಿಲ್ಲ ಪುರೋಹಿತ್ರೆ. ಆ, ಹಾಗೇನಿಲ್ಲ. ನನ್ನ ಎರಡನೇ ಮಗ ಇದ್ದಾನಲ್ಲ ರವಿ, ರವಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಬಂದಿತ್ತು. ಹುಡುಗಿ ನಮಗೆ ತುಂಬ ಇಷ್ಟ ಆದ್ಲು. ಹಾಗೆ ಹುಡುಗಿ ಮನೆ ಕಡೆಯವರಿಗೂ ನಮ್ಮ ಹುಡುಗ ತುಂಬಾನೇ ಇಷ್ಟ ಆಗಿದ್ದಾನೆ. ಹಾಗಾಗಿ ಇಬ್ರು ಕುತ್ಕೊಂಡು ಮಾತಾಡಿ ಇಬ್ರಿಗೂ ಇಷ್ಟ ಆದ್ಮೇಲೆ ಇನ್ನು ಯಾಕೆ ತಡ ಅಂತ ಹೇಳಿ ತಾಂಬೂಲ ತಂಟೆನ ಚೇಂಜ್ ಮಾಡ್ಕೊಂಡಿದೀವಿ. ಹಾಗೆ ಹುಡುಗಿ ಮನೆ ಕಡೆಯವರು ಅಲ್ಲಿ ಜಾತಕ ತೋರಿಸಿದ್ದಾರೆ. ಜಾತಕ ತುಂಬಾ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಮನ್ಸಿಗೆ ಸಮಾಧಾನ ಆಗ್ಬೇಕಲ್ಲ. ನಮ್ಮ ಮನೇಲಿ ಏನೇ ಶುಭ ಕಾರ್ಯ ನಡೆದ್ರು ನೀವೇ ಎಲ್ಲ ನೋಡಿ ಡೇಟ್ ಎಲ್ಲ ಹೇಳ್ತೀರಾ. ಹಾಗಾಗ್ಬಿಟ್ಟು ನಿಮ್ಮ ಮೇಲೆ ನಮಗೆ ನಂಬಿಕೆ ಜಾಸ್ತಿ. ಹಾಗಾಗಿ ನಿಮ್ಮನ್ನ ಕರೆದ್ವಿ ಪುರೋಹಿತ್ರೆ. ಹೇಗೋ ನಿಮ್ಮಪ್ಪ ಇದ್ದಾಗಲೂ ಹಾಗೆ ನನ್ನನ್ನು ಬಿಟ್ಟು ಯಾವುದೇ ಶುಭ ಕಾರ್ಯ ಮಾಡ್ತಿರ್ಲಿಲ್ಲ. ನೀವು ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಾ ಗೌಡ್ರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ. ಗಂಗಾ ಗಂಗಾ, ಪುರೋಹಿತರು ಬಂದಿದ್ದಾರೆ. ರಮ್ಯನ್ ಜಾತಕ ತಗೊಂಡು ಪುರೋಹಿತರು ಕುಡಿಯಕ್ಕೆ ಕಾಫಿ ಟೀ ಏನಾದ್ರು ಮಾಡ್ಕೊಂಬಾರಮ್ಮ. ಹಾಗೆ ಬರ್ಬೇಕಾದ್ರೆ ಟೀ ಮಾಡ್ಕೊಂಬಾ ಅಂತ ಹೇಳಿದ್ನಲ್ಲಮ್ಮ. ಟೀನ ಅತ್ತೆ ತಗೊಂಡ್ ಬರ್ತಿದ್ದ ಮಾವ, ನಾನು ಜಾತಕನ ತಗೊಂಡ್ ಬಂದೆ. ಸರಿ ತತಾರಮ್ಮ ಇಲ್ಲಿ. ಇನ್ನೇನು ಜಾತಕ ತೋರಿಸಿ ಈ ಪುರೋಹಿತರು ಯಾವಾಗ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ತುಂಬ ಬೇಗ ಬೇಗ ಎಲ್ಲ ಆಗ್ತಿದೆ ಅನ್ನಿಸ್ತಿದೆ. ಇಲ್ಲ ಕಣಣ್ಣ, ನೀನು ಪುರೋಹಿತ್ರನೇ ಈಗಲೇ ಯಾಕೆ ಕರೆದ್ಬಿಟ್ಟೆ? ಯಾಕೆ ನೀನು ಇಷ್ಟು ಅರ್ಜೆಂಟಾಗೆಲ್ಲ ಮಾಡ್ತಿದೀಯಾ? ಇನ್ನೊಂದು ಸ್ವಲ್ಪ ದಿವಸ ಕಾದು ಆಮೇಲೆ ಮಾಡ್ಬೋದಿತ್ತಪ್ಪ. ಅಲ್ಲ ಕಣಮ್ಮ ಚಂದ್ರಿ, ಹುಡುಗ ಹುಡುಗಿ ಒಪ್ಪಿಗೆ ಆದ್ಮೇಲೆ ಇನ್ನೇನಿತ್ತು ಹೇಳು. ಯಾವತ್ತಿದ್ರು ಮಾಡ್ಲೇಬೇಕು ತಾನೆ. ಈಗಲೇ ಮಾಡಿ ಮುಗಿಸ್ಬಿಡೋಣ ಅಂತ ಏನೋ ಎಲ್ಲರ ಬಾಯಿಲು ಮನೇಲಿ ಒಂದು ಶುಭ ಕಾರ್ಯ ಮಾಡೋಣ ಅಂತ ಮನ್ಸಿಗೆ ಬಂದ್ಬಿಟ್ಟಿತ್ತೆ. ಇನ್ಯಾಕೆ ತಡ ಮಾಡೋದು ಹೇಳು. ತಗೊಳ್ಳಿ ಪುರೋಹಿತ್ರೆ, ರವಿ ಜಾತಕ ಹಾಗೆ ರಮ್ಯನ್ ಜಾತಕ ಎರಡೂ ಇದ್ರಲ್ಲೇ ಇದೆ. ಇಬ್ಬರು ಜಾತಕನೂ ನೋಡಿದೆ ಗುಡ್ರೆ. ಇವರಿಬ್ಬರು ಜಾತಕ ತುಂಬ ಚೆನ್ನಾಗಿ ಹೊಂದುತ್ತೆ. ಇವರಿಬ್ಬರು ತುಂಬ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗ್ತಾನೆ. ಇವರಿಬ್ಬರ ಮಧ್ಯೆ ಸ್ವಲ್ಪ ತಾಳ್ಮೆ ಪ್ರೀತಿ ವಿಶ್ವಾಸ ಅನ್ನೋದು ನಂಬಿಕೆ ಅನ್ನೋ ಸ್ವಲ್ಪ ಜಾಸ್ತಿ ಇದ್ದರೆ ಮುಂದಕ್ಕೆ ಶಿವ ಪಾರ್ವತಿ ಜೋಡಿ ಥರ ಚೆನ್ನಾಗಿರ್ತಾರೆ. ಹೌದಾ ಪುರೋಹಿತ್ರೆ, ನಮ್ಗೆ ಇಷ್ಟೇ ಬೇಕಾಗಿದ್ದು. ನನ್ನ ಮಗ ಏನು ತುಂಬ ಸೈಲೆಂಟು. ಅವನು ಹೇಗೆ ನಮ್ಮ ರಾಜನಂಗೆ ಅವನು ಕೂಡ ಸಂಸಾರನ ತುಂಬ ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಾನೆ ಪುರೋಹಿತ್ರೆ. ಇದ್ರ ಬಗ್ಗೆ ಒಂದು ಮಾತಿಲ್ಲ. ಈ ನಿಮ್ಮ ಮಾತಲ್ಲಿ ನನ್ನ ಮನಸ್ಸಿಗಂತೂ ಬಹಳ ಖುಷಿ ಆಯ್ತು ಪುರೋಹಿತ್ರೆ. ಅದಕ್ಕೆ ಕಾಫಿ ಬೇಡ ಅಂತ ಪಾಯಸನೇ ಮಾಡ್ಕೊಂಡ್ ಬಂದಿದ್ದೀನಿ. ಮಡಿಯಾಗಿ ಸ್ನಾನ ಮಾಡ್ಕೊಂಡು ನೀಟಾಗಿ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಪುರೋಹಿತ್ರೆ. ಪಾಯಸನೇ ತಿನ್ನಿ. ಅಯ್ಯೋ ಈ ಥರ ಹೇಳ್ಬೇಡ ತಾಯಿ. ನಿಮ್ಮ ಮನೆಯಲ್ಲಿ ಹೇಗೆ ಎಂಥದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ಮನೇಲಿ ಯಾವ ಸಂದೇಹನೂ ಇಲ್ದಲೆ ನಾನು ಆರಾಮಾಗಿ ಪಾಯಸ ಉಣ್ಕೊಂಡು ಹೋಗ್ತೀನಿ. ಇಷ್ಟ ಹೇಳಿದ್ರಲ್ಲ, ಇದು ನಿಮ್ಮ ದೊಡ್ಡ ಮನಸ್ಸು ಪುರೋಹಿತ್ರೆ. ನಂಗಂತೂ ಈ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು. ನೀನೇನ್ ಹೇಳ್ತೀಯ ರವಿ? ಇನ್ನೇನು ಹೇಳೋದಮ್ಮ, ಎಲ್ಲರಿಗೂ ಇಷ್ಟ ಆಗಿದೆ ಅಂದಮೇಲೆ ಇನ್ನೇನು ಹೇಳೋದು. ಆದರೆ ಸ್ವಲ್ಪ ಎಲ್ಲ ಕಾರ್ಯಕ್ರಮ ಬೇಗ ಬೇಗ ಆಗ್ತಿದೆ ಅನ್ನಿಸ್ತಿದೆ. ಅಯ್ಯೋ ಸುಮ್ಮನಿರ, ಯಾವತ್ತಿದ್ರೂ ಒಂದಲ್ಲ ಒಂದ್ ದಿವಸ ಈ ಎಲ್ಲ ಕಾರ್ಯಕ್ರಮಗಳು ಆಗ್ಬೇಕು ತಾನೆ. ಅದ್ರಲ್ಲಿ ಸ್ವಲ್ಪ ಬೇಕಾದ್ರೆ ಇನ್ನೂ ಒಳ್ಳೇದಲ್ವಾ? ನಿನ್ನನ್ನ ಇದೇ ರೀತಿ ಬಿಟ್ರೆ ಅಷ್ಟೇ, ನೀನು ಮತ್ತೆ ಅಮೆರಿಕಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೊರಡ್ಬಿಡ್ತೀಯ. ಅದಕ್ಕೆ ಏನು ಬೇಡ, ಮದ್ವೆ ಮಾಡಿ ಇಲ್ಲೇ ಆರಾಮಾಗಿ ನಮ್ಮ ರಾಜ್ಯ ಜೊತೆ ನಮ್ದೇ ಫ್ಯಾಕ್ಟ್ರಿಗಳು ಎಲ್ಲ ಇದೆಯಲ್ಲ ಅದನ್ನೇ ನೋಡ್ಕೊಂಡು ಹೆಂಡತಿ ಜೊತೆ ಆರಾಮಾಗಿರ್ಲಿ ಅಂತ ನಿಂಗೆ ಮದ್ವೆ ಮಾಡ್ತಿರೋದು. ಹ್ಞೂ ಕಣಮ್ಮ, ಸರಿ ಆಯಿತು. ಅಂದಂಗೆ ಪುರೋಹಿತ್ರೆ, ನಿಶ್ಚಿತಾರ್ಥಕ್ಕೆ ಸದ್ಯದಲ್ಲೇ ಯಾವ್ದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳ್ತೀರಾ? ನೋಡ್ರಿ ಗೌಡ್ರೆ, ಸದ್ಯದಲ್ಲೇ ಅಂದರೆ 2 ದಿವಸ ಬಿಟ್ಟು ತುಂಬ ಒಳ್ಳೆಯ ದಿವಸ ಇದೆ. ಇದರಲ್ಲಿ ಎಂಗೇಜ್ಮೆಂಟನ್ನು ನೀವು ಆರಾಮಾಗಿ ಮಾಡಿ ಮುಗಿಸ್ಬೋದು. 2 ದಿವಸಕ್ಕಾ? 2 ದಿವಸನಾ? ಹ್ಞೂ ಗೌಡ್ರೆ, 2 ದಿವಸಕ್ಕೆ ತುಂಬ ಒಳ್ಳೆ ಮುಹೂರ್ತ ಇದೆ. ಇದನ್ನು ಬಿಟ್ಟರೆ ಇನ್ನೂ 1 ತಿಂಗಳು ಲೇಟ್ ಆಗಿದೆ ಡೇಟು. ಇಲ್ಲ 1 ತಿಂಗಳು ಬಿಟ್ಟು ಮಾಡ್ಬೋದು. ಇಲ್ಲಾಂದರೆ ಈಗ 2 ದಿವಸದಲ್ಲಿ ಆರಾಮಾಗಿ ಮಾಡಿ ಮುಗಿಸ್ಬೋದು. ಗಳಿಗೆ ತುಂಬ ಚೆನ್ನಾಗಿದೆ. ಸರಿ ಪುರೋಹಿತ್ರೆ, ಆಯ್ತು. ರಜು, ಇವ್ರಿಗೆ ಏನಾದರೂ ಕೊಟ್ಟು ಕಳಿಸುತ್ತಾ? ಹ್ಞೂ ಅಪ್ಪ, ಸರಿ ಆಯಿತು. ಅಣ್ಣ, ಪುರೋಹಿತರು ನೋಡಿದ್ರೆ 2 ದಿವಸದಲ್ಲಿ ಒಳ್ಳೆ ಟೈಮು ಅಂತ ಹೇಳ್ತಿದ್ದಾರೆ. ಏನು ಮಾಡ್ತೀಯಾ? 2 ದಿವಸಕ್ಕೇನೆ ನಿಶ್ಚಿತಾರ್ಥನ ಇಟ್ಕೊಳ್ತೀಯಾ? ಇಲ್ಲ 1 ತಿಂಗಳು ಬಿಟ್ಟು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಆ ಡೇಟಿಗೆ ಇಟ್ಕೊಳ್ತೀಯಾ? ಏನು ಮಾಡೋದು? ಗಿರ್ಜಾ ಅಮ್ಮ ಇಲ್ಲಿ, ಅಮ್ಮಂಗೆ ಒಂದು ಮಾತು ತಿಳಿಸ್ಬೇಕಿತ್ತು. ಅಮ್ಮ ಎಲ್ಲೋಗಿದ್ದಾರೆ? ಅದು ಇಲ್ಲ ರೀ, ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಈ ರೀತಿ ಹುಡುಗಿ ಮನೆ ಕಡೆಯವರು ಬಂದು ರವಿಗೆ ನೋಡಿ ಒಪ್ಕೊಂಡು ಹೋದ್ರಲ್ಲ, ಹಾಗಾಗ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಪ್ರೀತಿ ಮತ್ತೆ ಅತ್ತೆ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲ. ಓ ಹೌದಾ? ಹಾಗಾದ್ರೆ ಸರಿ, ಸಂಜೆ ಅಮ್ಮ ಮನೆಗೆ ಬಂದಮೇಲೆ ಎಲ್ಲ ಸೇರಿ ಕೂತ್ ಮಾತಾಡಿ ಯಾವ ಡೇಟು ಅಂತ ಫಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸೇರಿ ಮಾತಾಡಿ ಆಮೇಲೆ ಹುಡುಗಿ ಮನೆ ಕಡೆಯವ್ರಿಗೆ ತಿಳಿಸೋಣಂತೆ. ಊರಿ ಆಯ್ತು. ಯಾಕೆ ರವಿ ಈ ರೀತಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಯಾಕೆ 2 ದಿವಸಕ್ಕೆ ಎಂಗೇಜ್ಮೆಂಟ್ ಅಂತ ತಕ್ಷಣ ಶಾಕ್ ಆಯ್ತಾ? ಇಲ್ಲ ಅದಕ್ಕೆ ಹಾಗೇನಿಲ್ಲ, ಹೀಗೆ ಸುಮ್ಮನೆ ಅಷ್ಟೇ. ಸರಿ ಗೌಡ್ರೆ, ನಾನು ಇನ್ನು ಬರ್ತೀನಿ. ಹೇಳಪ್ಪ ರಾಜು ಈ ಜಾತಕನ.
ತಗೊಳ್ಳಿ ಪುರೋಹಿತ್ರೆ. ಇರ್ಲಿ ಇರ್ಲಿ, ಪರವಾಗಿಲ್ಲ, ಬೇಡ ಕಣಪ್ಪ, ಇರ್ಲಿ ಪರವಾಗಿಲ್ಲ, ಇಟ್ಕೋ. ಇಲ್ಲಿ ತಗೊಳ್ಳಿ ಪುರೋಹಿತ್ರೆ. ಹಾ, ನೀವು ಫೋನ್ ಮಾಡಿದ ತಕ್ಷಣ ಇಲ್ಲಿವರೆಗೂ ಬಂದು ಜಾತಕನ ನೋಡಿ ಡೇಟ್ ಎಲ್ಲ ಫಿಕ್ಸ್ ಮಾಡಿದ್ದೀರಾ ಅಂಥದ್ರಲ್ಲಿ ಕಾಣಿಕೆನ ಬೇಡ ಅಂತ ಹೇಳ್ಬಾರ್ದು. ತಗೊಳ್ಳಿ, ಸ್ವೀಕರಿಸ್ರಿ. ಇರ್ಲಿ ಕಣಪ್ಪ, ತುಂಬಾ ಖುಷಿ ಆಯ್ತು. ಸರಿ ಗೌಡ್ರೆ, ಇನ್ನೇನಾದ್ರೂ ಇದ್ರೆ ಹೇಳಿ ಕಳಿಸ್ರಿ. ಸರಿ ಕಣಪ್ಪ ರಾಜು, ನಾನಿನ್ನ ಬರ್ತೀನಿ.